ನಮಸ್ತೆ ಎಲ್ರಿಗೂ. ಹಲೋ ಮೈ ಡಿಯರ್ ಸ್ಟೂಡೆಂಟ್ಸ್. ಲಾಸ್ಟ್ ಕ್ಲಾಸಲ್ಲಿ ನಾವು 6th ಕ್ಲಾಸ್ ಚಾಪ್ಟರ್ 2 ಡೈವರ್ಸಿಟಿ ಇನ್ ದ ಲಿವಿಂಗ್ ವರ್ಲ್ಡ್, ಜೀವಂತ ಜಗತ್ತಿನ ವೈವಿಧ್ಯತೆಗಳು, ಇದರಲ್ಲಿ ಪಾರ್ಟ್ 7 MCQ ಕ್ವಶನ್ಸನ್ನು ಡಿಸ್ಕಸ್ ಮಾಡಿದ್ವಿ. ಇವತ್ತು ಅದರದ್ದೇ ಕಂಟಿನ್ಯೂಷನ್ ಭಾಗ ಪಾರ್ಟ್ 8 ಪ್ಲಾಂಟ್ಸ್ ಆ್ಯಂಡ್ ಎನಿಮಲ್ಸ್ ಇನ್ ಡಿಫ್ರೆಂಟ್ ಸರೌಂಡಿಂಗ್ಸ್, ಬಾಡಿ ನೇಚರ್, ಅದರಲ್ಲಿ ಬಾಡಿ ಪಾರ್ಟ್ಸನ್ನು ಡಿಸ್ಕಸ್ ಮಾಡಿದ್ವಿ. ಇವತ್ತು ಸಸ್ಯ ಮತ್ತು ಪ್ರಾಣಿಗಳು ಎರಡರದ್ದು ಅದರ ಸುತ್ತಮುತ್ತಲಿರುವಂತಹ ವಾತಾವರಣದ ಬಾಡಿ ನೇಚರ್, ಅದರ ದೇಹದ ಗುಣಲಕ್ಷಣಗಳಿಗೆ ಸಂಬಂಧಪಟ್ಟಂತಹ ಕ್ವಶನ್ಸನ್ನು ಡಿಸ್ಕಸ್ ಮಾಡೋಣ. ಫಸ್ಟ್ ವಿ ಗೋ ಫಾರ್ ಫಸ್ಟ್ ಕ್ವಶನ್. ದ ಬಾಡಿ ನೇಚರ್ ಆಫ್ ಫಿಶ್ ಈಸ್. ಮೀನಿನ ದೇಹದ ಗುಣಲಕ್ಷಣ ಏನು? ಆಪ್ಷನ್ ಎ ಸಾಫ್ಟ್ ಲೈನ್ಸ್, ಆಪ್ಷನ್ ಬಿ ಸ್ಟ್ರೀಮ್ ಲೈನ್, ಆಪ್ಷನ್ ಸಿ ಸ್ಟ್ರೈಟ್ ಲೈನ್ಸ್, ಆಪ್ಷನ್ ಡಿ ನನ್ ಆಫ್ ದೀಸ್. ಸಾಫ್ಟ್ ಲೈನ್ ಅಂದರೆ ಮೃದುವಾದಂತಹ ಎಳೆಗಳನ್ನು ಹೊಂದಿರುತ್ತೆ ಅದರ ದೇಹದ ಮೇಲೆ. ಸ್ಟ್ರೀಮ್ ಲೈನ್ ಅಂದರೆ ಜಾಲಿ ರೂಪದಂತಹ ಎಳೆಗಳನ್ನು ಹೊಂದಿರುತ್ತೆ ದೇಹದ ಮೇಲೆ. ಸ್ಟ್ರೈಟ್ ಲೈನ್ ಅಂದರೆ ನೇರವಾದಂತಹ ಎಳೆಗಳನ್ನು ಹೊಂದಿರುತ್ತೆ. ನನ್ ಆಫ್ ದಿಸ್ ಯಾವುದು ಅಲ್ಲ. ಈ ಮೇಲಿನ ಯಾವ ಗುಣಲಕ್ಷಣಗಳು ಮೀನಿನ ದೇಹದ ಮೇಲೆ ಕಂಡುಬರುತ್ತೆ ಅಂತ. ಸೆಕೆಂಡ್ ಕ್ವಶನ್. ಗೋಟ್ಸ್ ಲೀವ್ಸ್ ಇನ್. ಮೇಕೆ ವಾಸವಿರುವುದು ಎಲ್ಲಿ? ಫಾರೆಸ್ಟ್ ಏರಿಯಾ. ಆಪ್ಷನ್ ಎ ಫಾರೆಸ್ಟ್ ಏರಿಯಾ ಅಂದರೆ ಕಾಡಿನ ಪ್ರದೇಶ. ಆಪ್ಷನ್ ಬಿ ಡೆಸರ್ಟ್ ಏರಿಯಾ, ಮರುಭೂಮಿ ಪ್ರದೇಶ. ಆಪ್ಷನ್ ಸಿ ಗ್ರಾಸಿ ಏರಿಯಾ, ಹುಲ್ಲುಗಾವಲು ಪ್ರದೇಶ. ಆಪ್ಷನ್ ಡಿ ಸಿ ಏರಿಯಾ, ಸಮುದ್ರ ತೀರ. ಈ ನಾಲ್ಕರಲ್ಲಿ ಯಾವ ಪ್ರದೇಶದಲ್ಲಿ ಮೇಕೆ ವಾಸವಿರುತ್ತೆ? ಕಾಡು ಪ್ರದೇಶದಲ್ಲ, ಮರುಭೂಮಿಯಲ್ಲ, ಹುಲ್ಲುಗಾವಲು ಪ್ರದೇಶದಲ್ಲ, ಅಥವಾ ಸಮುದ್ರ ತೀರದಲ್ಲ ಅಂತ ಆನ್ಸರ್ ಮಾಡಬೇಕು. ನೆಕ್ಸ್ಟ್ ವಿ ಗೋ ಫಾರ್ ಥರ್ಡ್ ಕ್ವಶನ್. ಫಿಶ್ ಈಸ್ ಮೂವ್ಡ್ ವಿತ್ ದ ಹೆಲ್ಪ್ ಆಫ್ ಡ್ಯಾಶ್. ಮೀನು ಯಾವುದರ ಸಹಾಯದಿಂದ ಚಲಿಸುತ್ತೆ, ಮೂವ್ ಆಗುತ್ತೆ? ಆಪ್ಷನ್ ಎ ಲೆಗ್ಸ್, ಆಪ್ಷನ್ ಬಿ ಹ್ಯಾಂಡ್ಸ್, ಆಪ್ಷನ್ ಸಿ ವಿಂಗ್ಸ್, ಆಪ್ಷನ್ ಡಿ ಫಿನ್ಸ್. ಲೆಗ್ಸ್ ಅಂದರೆ ಕಾಲು, ಹ್ಯಾಂಡ್ಸ್ ಅಂದರೆ ಕೈ, ವಿಂಗ್ಸ್ ಅಂದರೆ ರೆಕ್ಕೆ, ಇಲ್ಲೂ ಫಿನ್ಸ್ ಅಂದರೆ ರೆಕ್ಕೆ. ಈ ನಾಲ್ಕರಲ್ಲಿ ಯಾವುದರ ಸಹಾಯದಿಂದ ಫಿಶ್ಶು ಚಲಿಸುತ್ತೆ ಅಂತ ಆನ್ಸರ್ ಮಾಡಬೇಕು. ಫೋರ್ತ್ ಒನ್. ಗೋಟ್ ಈಸ್ ಮೂವ್ಡ್ ವಿತ್ ದ ಹೆಲ್ಪ್ ಆಫ್. ಅದೇ ಥರ ಮೇಕೆ ಯಾವುದರ ಸಹಾಯದಿಂದ ಚಲಿಸುತ್ತೆ? ವಿಂಗ್ಸ್, ಲೆಗ್ಸ್, ಹ್ಯಾಂಡ್ಸ್, ಫಿನ್ಸ್. ರೆಕ್ಕೆಗಳಿಂದನ, ಕಾಲುಗಳಿಂದನ, ಕೈಗಳಿಂದನ, ರೆಕ್ಕೆಗಳಿಂದನ. ನಾಲ್ಕರಲ್ಲಿ ಯಾವುದರಲ್ಲಿ ಯೂಸ್ ಮಾಡಿಕೊಂಡು ಮೇಕೆ ಚಲಿಸುತ್ತೆ? ಕ್ಯಾಮಲ್ ಲೀವ್ ಇನ್. ಒಂಟೆ ವಾಸವಿರುವುದು ಎಲ್ಲಿ? ಫಾರೆಸ್ಟ್, ಓಷನ್, ಗ್ರಾಸಿ, ಡೆಸರ್ಟ್. ಕಾಡಿನಲ್ಲ, ಸಮುದ್ರದಲ್ಲ, ಹುಲ್ಲುಗಾವಲಲ್ಲ, ಅಥವಾ ಮರುಭೂಮಿಯಲ್ಲ. ಯಾವ ಪ್ರದೇಶದಲ್ಲಿ ಕ್ಯಾಮಲ್ ಅಂದರೆ ಒಂಟೆ ವಾಸವಿರುತ್ತೆ? ನೆಕ್ಸ್ಟ್ ಕ್ವಶನ್ ಈ ಸಿಕ್ಸ್ತ್ ಒನ್. ಲಯನ್ ಲೀವ್ಸ್ ಇನ್. ಸಿಂಹ ವಾಸವಿರೋದೆಲ್ಲಿ? ಫಾರೆಸ್ಟ್, ಓಷನ್, ಗ್ರಾಸಿ, ಡೆಸರ್ಟ್. ಫಾರೆಸ್ಟ್ ಅಂದರೆ ಕಾಡು, ಓಷನ್ ಅಂದರೆ ಸಮುದ್ರ, ಗ್ರಾಸಿ ಅಂದರೆ ಹುಲ್ಲುಗಾವಲು, ಡೆಸರ್ಟ್ ಅಂದರೆ ಮರುಭೂಮಿ. ಈ ನಾಲ್ಕರಲ್ಲಿ ಯಾವ ಜಾಗದಲ್ಲಿ ಸಿಂಹ ವಾಸವಾಗಿರುತ್ತೆ ಅಂತ ಆನ್ಸರ್ ಹೇಳಬೇಕು. ಸೆವೆಂತ್ ಒನ್. ಕ್ಯಾಕ್ಟಸ್ ಲೀವ್ ಇನ್ ಡ್ಯಾಶ್. ಕ್ಯಾಕ್ಟಸ್ ಅಂದರೆ ಪಾಪಾಸು ಕಳ್ಳಿ ಅಂತ ಕರಿತೀವಿ ಕನ್ನಡದಲ್ಲಿ. ಮುಳ್ಳಿನಂತಹ ಗಿಡ. ಇದು ಎಲ್ಲಿ ವಾಸವಿರುತ್ತೆ ಅಂತ. ಆಪ್ಷನ್ ಎ ಗ್ರಾಸಿ, ಆಪ್ಷನ್ ಬಿ ಡೆಸರ್ಟ್, ಆಪ್ಷನ್ ಸಿ ಓಷನ್, ಆಪ್ಷನ್ ಡಿ ಮೌಂಟೈನ್ಸ್. ಹುಲ್ಲುಗಾವಲನಲ್ಲ, ಮರುಭೂಮಿಯಲ್ಲ, ಸಮುದ್ರ ತೀರದಲ್ಲ, ಅಥವಾ ಮೌಂಟೈನ್ಸ್ ಅಂದರೆ ಗಾಡು ಪ್ರದೇಶ, ಮೌಂಟೈನ್ಸ್. ಇಲ್ಲ. ಈ ನಾಲ್ಕರಲ್ಲಿ ಎಲ್ಲಿ ಈ ಕ್ಯಾಕ್ಟಸ್ ಪಾಪಾಸು ಕಳ್ಳಿ ಗಿಡ ಇರುತ್ತೆ, ಕಂಡುಬರುತ್ತೆ? ಏಯ್ತ್ ಒನ್. ದಿಯೋದಾರ್ ಟ್ರೀ ಲೀವ್ಸ್ ಇನ್. ದಿಯೋದಾರ್ ಮರಗಳು ಅಂತ ಕರಿತೀವಿ. ಈ ದಿಯೋದಾರ್ ಟ್ರೀಸ್ ಎಲ್ಲಿ ವಾಸವಿರುತ್ತೆ ಅಂತ. ಮೌಂಟೈನ್ಸ್, ಡೆಸರ್ಟ್ಸ್, ಓಷನ್, ಫಾರೆಸ್ಟ್. ಗುಡ್ಡಗಾಡು ಪ್ರದೇಶ, ಮರುಭೂಮಿ, ಸಾಗರ, ಕಾಡು. ಈ ನಾಲ್ಕರಲ್ಲಿ ಯಾವ ಕಡೆ ಈ ದಿಯೋದಾರ್ ಟ್ರೀಸ್ ಕಂಡುಬರುತ್ತೆ ಅಂತ ಆನ್ಸರ್ ಮಾಡಬೇಕು. ನೈನ್ತ್ ಒನ್. ಇನ್ ಹಾಟ್ ಡೆಸರ್ಟ್ ವೆದರ್ ಕಂಡೀಷನ್ ಈಸ್. ತುಂಬ ಬಿಸಿಲಿನಿಂದ ಕೂಡಿರುವಂತಹ ಮರುಭೂಮಿಯಲ್ಲಿ, ಹಾಟ್ ಡೆಸರ್ಟ್, ಅದರ ವಾತಾವರಣ ಹೆಂಗಿರುತ್ತೆ? ವೆದರ್ ಕಂಡೀಷನ್ ಆಫ್ ಹಾಟ್ ಡೆಸರ್ಟ್.
ಆಪ್ಷನ್ ಎ ವೆರಿ ಹಾಟ್, ವೆರಿ ಕೋಲ್ಡ್, ಟೂ ಮಚ್ ಹಾಟ್ ಆ್ಯಂಡ್ ಕೋಲ್ಡ್, ನೋ ಕೋಲ್ಡ್. ತುಂಬ ಹಾಟ್ ಆಗಿರುತ್ತೆ ಅಂದರೆ ತುಂಬ ಬಿಸಿ ಇರುತ್ತೆ, ತುಂಬ ಕೋಲ್ಡ್ ಆಗಿರುತ್ತೆ ಅಂದರೆ ತುಂಬ ತಣ್ಣಗಿರುತ್ತೆ, ಟೂ ಮಚ್ ಹಾಟ್ ಆ್ಯಂಡ್ ಕೋಲ್ಡ್, ಹಾಟು ಇರುತ್ತೆ ಕೋಲ್ಡು ಇರುತ್ತೆ, ನೋ ಕೋಲ್ಡ್, ಕೋಲ್ಡ್ ಇರೋದಿಲ್ಲ. ಈ ನಾಲ್ಕರಲ್ಲಿ ಯಾವ ವಾತಾವರಣವನ್ನು ಹೊಂದಿರುತ್ತೆ ಹಾಟ್ ಡೆಸರ್ಟು ಅಂತ ಆನ್ಸರ್ ಮಾಡಬೇಕು. 10th one, the fleshy stems of plants found in. ಫ್ಲೆಶಿ ಸ್ಟೆಮ್ಸ್ ಹೊಂದಿರುವಂತಹ ಗಿಡಗಳು ಎಲ್ಲಿ ಕಂಡುಬರುತ್ತೆ? ಇಲ್ಲಿ ಫ್ಲೆಶಿ ಸ್ಟೆಮ್ಸ್ ಅಂದರೆ ಏನು? ಮಾಂಸಭರಿತ ಕಾಂಡಗಳು ಅಂತ ಕರಿತೀವಿ ಕನ್ನಡದಲ್ಲಿ. ಓಕೆ, ಮಾಂಸಭರಿತ, ಫ್ಲೆಶ್ ಅಂದರೆ ಮಾಂಸ ಅಲ್ವಾ. ಇಲ್ಲಿ ಹಾಟ್ ಡೆಸರ್ಟ್ ಅಂದರೆ ಬಿಸಿಯಾದಂತಹ ಮರುಭೂಮಿ, ಬಿಸಿ ಮರುಭೂಮಿ. ಮಾಂಸಭರಿತ ಕಾಂಡವನ್ನು ಹೊಂದಿರುವಂತಹ ಸಸ್ಯಗಳು ಎಲ್ಲಿ ಕಂಡುಬರುತ್ತೆ? ಫಾರೆಸ್ಟ್, ಡೆಸರ್ಟ್, ಓಷನ್, ಮೌಂಟೇನ್ಸ್. ಕಾಡಿನಲ್ಲಿ, ಮರುಭೂಮಿಯಲ್ಲಿ, ಸಾಗರದಲ್ಲಿ, ಗುಡ್ಡಗಾಡು ಪ್ರದೇಶದಲ್ಲಿ ಎಲ್ಲಿ ಕಂಡುಬರುತ್ತೆ ಅಂತ ಆನ್ಸರ್ ಮಾಡಬೇಕು. ಓಕೆ, ಫ್ಲೆಶಿ ಸ್ಟೆಮ್ಸ್ ಮಾಂಸಭರಿತ ಕಾಂಡಗಳು ಎಲ್ಲಿ ಕಂಡುಬರುತ್ತೆ? ಮೌಂಟೇನ್ಸ್ ಅಂದರೆ ಪರ್ವತಗಳು. ಓಕೆ, 11th question is ಫ್ಲೆಶ್ ಸ್ಟೆಮ್ಸ್ ಮೀನ್ಸ್, ಮಾಂಸಭರಿತ ಕಾಂಡ ಅಂದರೆ ಏನು? ಕ್ಯಾನ್ ಸ್ಟೋರ್ ವಾಟರ್ ಆ್ಯಂಡ್ ಹೆಲ್ಪ್ ದೆಮ್ ಹಾಟ್ ಕಂಡೀಷನ್ಸ್. ಹಾಗಂದ್ರೆ ಅರ್ಥ, ಈ ಕಾಂಡಗಳಲ್ಲಿ ನೀರು ಸಂಗ್ರಹಣೆ ಆಗಿ ಆ ನೀರು ಬಿಸಿ ಸಮಯದಲ್ಲಿ, ಬಿಸಿಯಾಗಿರುವಂತಹ ಸಮಯದಲ್ಲಿ, ಬಿಸಿ ವಾತಾವರಣ ಇದ್ದಾಗ ಹೆಲ್ಪ್ ಮಾಡುತ್ತೆ. ಕ್ಯಾನ್ ಸ್ಟೋರ್ ಫುಡ್ ಆ್ಯಂಡ್ ಹೆಲ್ಪ್ ದೆಮ್ ಟು ಕೋಲ್ಡ್ ಕಂಡೀಷನ್. ಅಲ್ಲದೆ ಈ ಕಾಂಡಗಳು ಆಹಾರವನ್ನು ಸಂಗ್ರಹಿಸಿಕೊಂಡು ಚಳಿಗಾಲದಲ್ಲಿ ಸಹಾಯ ಮಾಡುತ್ತೆ. ಕ್ಯಾನ್ ಸ್ಟೋರ್ ವಾಟರ್ ಹೆಲ್ಪ್ ಟು ಫೋಟೋಸಿಂಥಸಿಸ್. ಇದು ನೀರನ್ನು ಸಂಗ್ರಹಿಸಿಕೊಂಡು ದ್ಯುತಿಸಂಶ್ಲೇಷಣ ಕ್ರಿಯೆಗೆ ಸಹಾಯ ಮಾಡುತ್ತೆ. ನನ್ ಆಫ್ ದಿ ಎಬೋ, ಯಾವುದೂ ಅಲ್ಲ. ಮಾಂಸಭರಿತ ಕಾಂಡಗಳು ಅಂದರೆ ಏನಕ್ಕೆ ಹೆಲ್ಪ್ ಆಗುತ್ತೆ ಅಂತ ಆನ್ಸರ್ ಮಾಡಬೇಕು. 12th one, ದ ಶೇಪ್ ಆಫ್ ದಿಯೋದಾರ್ ಟ್ರೀ ಈಸ್. ಈ ದಿಯೋದಾರ್ ಟ್ರೀನ ಶೇಪ್, ಅದರ ರಚನೆ ಹೇಗಿರುತ್ತೆ? ಪ್ಯಾರಲಲ್, ಉದ್ದವಾಗಿರುತ್ತಾ? ಕೋನಿಕಲ್, ಸೂಜಿ ರೂಪದಲ್ಲಿರುತ್ತಾ? ವರ್ಟಿಕಲ್, ಅಡ್ಡವಾಗಿರುತ್ತಾ? ನನ್ ಆಫ್ ದೀಸ್. ತುಂಬ ನೇರವಾಗಿ ಉದ್ದವಾಗಿರುವಂತಹ ಮರಗಳಾಗಿರುತ್ತಾ? ಕೋನಿಕಲ್, ಕೋನ್ ಶೇಪ್ದ ಆಗಿರುತ್ತಾ? ಅಥವಾ ವರ್ಟಿಕಲ್, ಅಡ್ಡವಾಗಿರುತ್ತಾ? ಯಾವ ರೀತಿಯಲ್ಲಿರುತ್ತೆ ಈ ದಿಯೋದಾರ್ ಟ್ರೀದು ರಚನೆ ಅಂತ ಆನ್ಸರ್ ಮಾಡಬೇಕು. ಇದಿಷ್ಟು ಪಾರ್ಟ್ 7 ಆ್ಯಂಡ್ 8 ಡಿಸ್ಕಸ್ ಮಾಡಿದಂತಹ ಕ್ವಶನ್ಸು. ಇದಕ್ಕೆ ಆದಷ್ಟು ಟ್ರೈ ಮಾಡಿ ಆನ್ಸರ್ ಮಾಡೋದಕ್ಕೆ. ನೆಕ್ಸ್ಟ್ ಕ್ಲಾಸಲ್ಲಿ ನಾವು ಇದ್ರದ್ದೇ ಕೀ ಆನ್ಸರ್ಸನ್ನು ಡಿಸ್ಕಸ್ ಮಾಡೋಣ. ಯಾರು CETಗೆ ಮತ್ತು ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಪ್ರಿಪೇರ್ ಆಗ್ತಿರ್ತಾರೆ ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ. ಇನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋದಲ್ಲಿ ಇದ್ರದ್ದು ಕೀ ಆನ್ಸರ್ಸಲ್ಲಿ ಸಿಗೋಣ. ಥ್ಯಾಂಕ್ ಯು ಮೈ ಡಿಯರ್ ಸ್ಟೂಡೆಂಟ್ಸ್. ವಿಲ್ ಸಿ ಯು ಆನ್ ನೆಕ್ಸ್ಟ್ ಕ್ಲಾಸ್.